ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವರ್ಷ ವ್ಲಾಗ್. ಕಂಪ್ನಿ ಹತ್ರ ಡೇ ಸ್ಟಾರ್ಟ್ ಮಾಡಿದೀನಿ. ಮೆಂಟಲ್ ಬಂದೈತೆ. ಹೋಗ್ತಾ ಇದೀನಿ. ಲೇಟ್ ಆಗೈತೆ. ಇವಳಿಂದಾನೇ ಅರ್ಧ ನನಗೆ ಲೇಟ್ ಆಗೈತೆ. ದಿನ ಏನ್ ಕಾಯಲ್ವೇನೋ ನಾನು ಅನ್ನೋಕರೆ. ಏನ್ ಕಾಯಲ್ಲ, ಅವಳು ಹೊಂಟೋಗ್ಬಿಟ್ಟಿರ್ತಾಳೆ. ನಾನು ಒಬ್ಳೆ ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡ್ ವೆಯ್ಟ್ ಮಾಡಿ ಅವಳನ್ನ ಜೊತೆಲಿ ಕರ್ಕೊಂಬರ. ನಾನು ಒಬ್ಳೆ, ಅವಳಂತೂ ಬರದೇ ಇಲ್ಲ. ಅಂದ್ರೆ ಸುಳ್ಳು ಸಿಗೋಗ್ತೈತೆ. ಇವತ್ತು ರೋಸ್ ಡೇ. ಇವತ್ತಿನ ಡೇ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಮ್ಮ ಅಪ್ಪ ಅಮ್ಮನ ಲೈಫ್ ಅಲ್ಲಿ. ನೋಡುವ ಏನಾಗುತ್ತೆ ಅಂತ ಸಂಜೆ ತೋರಿಸ್ತೀವಿ. ಬಾಯ್ ಬಾಯ್. A few moments later, 2,000 years later, one eternity later. ನಮ್ಮ ಅಮ್ಮಂಗ್ ರೋಸ್ ಕೊಡಕ್ ತಗೊಬಂದವ್ರಿ. ರೋಸ್ ಕೊಡ್ತೀವಿ ಇವಾಗ ನಮ್ಮ ಹೆಂಡತಿಗೆ. ಇವತ್ತೇನ್ ಡೇ? ಗೋಲ್ಡ್ ರೋಸ್. ಇವತ್ತೇನ್ ಡೇ? ಅವತ್ತು ಲವರ್ಸ್ ಡೇ. ರೋಸ್ ಡೇ. ರೋಸ್ ಡೇ. ಲವರ್ಸ್ ಡೇ ಕಿನ್ನ ಬೇಜಾರ್ ನೋಡಿ ಹೆಂಗಿದೆ ಅಂತ ರೋಸ್ ನೋಡಿ. ಮತ್ತೆ ಇನ್ನ ಒಂದ್ ಸರ್ಪ್ರೈಸ್ ಇದೆ, ಅಲ್ಲೇ ತೋರಿಸ್ತೀನಿ. ಅಲ್ಲೇ ತೋರಿಸ್ತೀವಿ. ಫೋನ್ ಇಟ್ಕೋಬೇಕು. ಹಿಂದೆ ಹಿಡ್ಕೋ ಅದನ್ನ. ತಗೊಳ್ಳಿ, ಹ್ಯಾಪಿ ರೋಸ್ ಡೇ. ಅಯ್ಯಪ್ಪ ಸ್ವಾಮಿ, ಇದೇನಪ್ಪ? ಗೋಲ್ಡನ್ ರೋಸ್. ಐ ಲವ್ ಯು. ಐ ಲವ್ ಯು ಟು. ವೆರಿ ಗುಡ್. ಹೆಂಗೆ ನಮ್ಮ ಹೆಂಡತಿಗೆ ಗೋಲ್ಡ್ ರೋಸ್ ನಮ್ಮ ಮಗಳು ತಗೊಂಡಿರೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ತಗೊಳ್ಳಿ ಇನ್ನೊಂದು. ಅಯ್ಯಪ್ಪ ತಿಂಡಿ ನೀರು ರಾಗಿನ ಚೆನ್ನಾಗಿದ್ಯಾ? ಹೆಂಗೈತೆ? ಚೆನ್ನಾಗೈತೆ. ಟೆಡ್ಡಿ ಬರ್ಡೇ, ರೋಸ್ ಡೇ. ತಿಂಡಿ ಡೇನಾ? ಟೆಡಿ ಡೇಗಿನ್ನ ಟೈಮ್ ಆಯ್ತಪ್ಪ. ಚೆನ್ನಾಗೈತೆ. ಈ ಕಡೆ ತಿರುಗಿಸಿ ಮುದಿ ಹಂಗೆ. ಅಲ್ಲಿ ಅಲ್ಲಿ ಆ ಕಡೆಗೆ. ಸೂಪರ್ ಸೂಪರ್. ಚೆನ್ನಾಗಿದ್ಯಾ? ಖುಷಿ ಆಯ್ತಾ? ಇವತ್ತೇನು ಕೊಟ್ಟಿದ್ದೀರ? ಇವತ್ತು ರೋಸ್ ಡೇ ಅಲ್ವಾ, ಅದಕ್ಕೆ ರೋಸ್. ಯಾವಾಗ್ಲೂ ಕೊಟ್ಟೇ ಇರ್ಲಿಲ್ವಲ್ಲಪ್ಪ ಸ್ವಾಮಿ? 26 ವರ್ಷ ಆಯ್ತು. 26ನೇ ವರ್ಷದ ರೋಸ್ ಇದು ಅದಕ್ಕೆ ಚಿನ್ನದ್ ಮಾಡಿಸ್ಕೊಟ್ಟೈತೆ. ಚಿನ್ನದ್ದು. ಚಿನ್ನದು. ಗೋಲ್ಡ್. ಗೋಲ್ಡು ಚಿನ್ನದು. ಚೆನ್ನಾಯ್ತಾ? ಮಾಡ್ಬೇಕಿಲ್ಲ, ನೀಟಾಗಿ ಕವರ್ ಹಾಕಿ ಕ್ಲೀನಾಗಿ. ಇವತ್ತಿನ ವಾಗಿನ ಫುಲ್ ಕ್ರೆಡಿಟ್ಸ್ ನನ್ನ ತಂಗಿಗೆ. ಅಮ್ಮಂಗೆ ಎಲ್ಲ ಹೋಗುದು. ಚೆನ್ನಾಗಿದ್ಯಾ? ಮೆತ್ತಿದೆಯಾ? ಓಕೆ ಓಕೆ. ನಿನಗ್ ಏನ್ ಅನ್ಸ್ತೈತೆ? ಮಮ್ಮಿಗ್ ಫಸ್ಟ್ ಟೈಮ್ ರೋಸ್ ಕೊಡ್ತಾ ಇದ್ಯಾ? ಫಸ್ಟ್ ಇದುವರೆಗೂ ಕೊಟ್ಟೆ ಇಲ್ಲ. ಇದುವರೆಗೂ ರೋಸ್ ಬಾರ್ದು ಏನು ಟೆಡಿ ಬೇರು ಅವೆಲ್ಲ ಏನು ಕೊಟ್ಟಿಲ್ಲ. ಒಂದೇ ಒಂದ್ ಟೈಮ್ ಏನೋ ಕುಚ್ ಹೋತ ಸ್ಯಾರಿ ಕೊಡ್ಸಿದ್ದೆ ಬೇರೆ ಇದಕ್ಕೆ ಲವರ್ಸ್ ಡೇಗೆ. ನನ್ ಬರ್ತಡೇಗಲ್ಲ, ಅದು ಇದೇನೆ. ಇವನು ರಾಜು ರೋಸ್ ತಗೋ ಬಂದಿದ್ದ ಬೊಕ್ಕೆ. ನಾನು ಕುಚ್ ಹೋತ ಸ್ಯಾರಿ ತಂದಿದ್ದೆ. ಕುಚ್ ಹೋತಾ ಹೇ ಸರ್. ಬ್ಲೌಸ್ ಹೊಲ್ಕೊಂಡು, ಬ್ಲೌಸ್ ಹೊಲ್ಕೊಂಡು ಅಳತೆ ಬ್ಲೌಸ್ ಈಸ್ಕೊಂಡಾಗಿ ನನಗ್ ಗೊತ್ತಿಲ್ದಿರಾ ಹೊಲ್ಕೊಂಡು ಬಂದಿರೋದು. ಸಸ್ಪೆನ್ಸ್ ಆಗಿ. ಅಷ್ಟ್ ವರ್ಷಕ್ಕೆ ಇವಾಗ ಮಾಡ್ತಾ ಇದೀರಾ? ಇವಾಗ 26ನೇ ವರ್ಷಕ್ಕೆ ಒಂದ್ ಟೆಡಿ ಬೀರೋ ಗೋಲ್ಡ್ ರೋಸ್ ಕೊಟ್ಟಿರ. ಟೈ ಅಂತ ಹೊಡೆಯೋದು. 26 ವರ್ಷಕ್ಕೆ. ಚೆನ್ನಾಗಿದೆ 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 ಚೆನ್ನಾಗಿದೆ. ನೀನೇನ್ ಹೇಳ್ತೀಯಮ್ಮ? ನಾನು ಚೆನ್ನಾಗೈತೆ, ಖುಷಿ ಆಯ್ತು ಅಷ್ಟೇ. ಅಷ್ಟೇ. ನಮ್ಮ ಅಮ್ಮಂಗೆ ಮಾರ್ನಿಂಗು ಮಮ್ಮಿ ನಿನ್ ಕೇಳಿ ಡ್ಯಾಡಿಗ್ ರೋಸ್ ಕೊಡಿಸ್ತೀನಿ, ಡಿಫ್ರೆಂಟ್ ಆಗಿರ್ಲಿ. ಯಾಕೆ ಹುಡ್ಗಿರೇ ಕೊಡ್ಬೇಕಾ ಯಾವಾಗ್ಲೂನು? ಅಲ್ಲ, ಹುಡ್ಗುರೇ ಕೊಡ್ಬೇಕಾ ಯಾವಾಗ್ಲೂನು? ಹುಡ್ಗಿರು ಕೊಡ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನಮ್ಮಮ್ಮ ನನ್ ಕೇಳಿ ಕೊಡಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಉಲ್ಟಾ ಮಾಡ್ಬಿಟ್ಟೆ. ಇದೇನಿದು? ಹೌದಾ, ಇದ್ರಲ್ಲಿತ್ತ? ಇದೆಲ್ಲ ಯಾಕೆ ಮಾಡಿದೆ? ಸಾರಾಗ್ ಮಾಡ್ಕೊ, ಹಿಂಗೇನೆ ಕ್ಲೀನಾಗಿ ಪ್ಯಾಕ್ ಮಾಡಿ ಏನ್ರಿ. ಇನ್ನ 26 ವರ್ಷ ಆದ್ರೂ ಇದು ಹಿಂಗೆ ಇರ್ಬೇಕು ಏನೋ. ಏನಮ್ಮ ನೀವು ಮಡಿಕಾಯಿದ್ರ ಮೇಲೆ ಹೋಗುತ್ತೆ. ನೀನ್ ಮಡಕ್ತೀಯ ಅಂತ ನಂಗೆ ಗೊತ್ತು. ಹೆಂಗ್ರಿ ಇದಾಕದು ನೋಡಿ ಹೆಂಗ್ ಪ್ಯಾಕಿಂಗ್ ಮಾಡಿ ಮಡಕ್ತಾವ್ರೆ. ಸರಿ ಅದ್ ಹಾಕಿ ಡೆಡಿ ಎಲ್ರಿ ಇದ್ ಹಾಕೋದು? ಹಾಕ್ತೀನಿ ಕೊಡಿ. ಬರಲ್ಲ ಅದೆಲ್ಲ.
ಇನ್ನು ಸ್ಯಾನೆ ಹ್ಮ್ ರಾಗಿ ಬೀಸ್ಬೇಕು. ಹೌದಾ? ಇದು ಹಿಂಗೆ ಒಳಗಡೆನೆ ಇರ್ಬೇಕು ಕ್ಲೀನ್ ಆಗಿ. ಫಸ್ಟ್ ಟೈಮ್ ಬಂದಿರೋದ್ ನಂಗೆ ಬೈ ಪ್ಯಾಕಿಂಗ್ ಆಗ್ತಿದೆ. ವೀರು ಚೆನ್ನಾಗಿದೆ. ಚೆನ್ನಾಗೈತೆ. ಚೆನ್ನಾಗೈತಾ? ಏನನ್ಸ್ತು? ಫುಲ್ ಖುಷಿ. ಫುಲ್ ಖುಷಿ ಆಯ್ತಾ? 26 ವರ್ಷಕ್ಕೆ ದಿನ ಏನ್ ಹೇಳ್ತೀಯಾ? ರೋಸ್ ಡೇ ದಿನ ರೋಸ್ ಕೊಟ್ರೆ ಈಸ್ಕೊಳ್ಳಿ, ಇಲ್ಲ ಕೊಡಿ. ಇಷ್ಟಪಟ್ರೆ ಈಸ್ಕೊತಾರೆ, ಇಲ್ಲ ಅಂದ್ರೆ ಹ್ಮ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ತಲೆ ಕೆಡ್ಸ್ಕೊಬೇಡಿ. ರೋಸ್ ಡೇ ಅಷ್ಟೇ. ಹ್ಮ್ ಇನ್ನು ಅದು ಏನದು ಲವರ್ಸ್ ಡೇ, ವ್ಯಾಲೆಂಟ್ಸ್ ಡೇ ಇನ್ನು ಟೈಮ್ ಇದೆ. 14th ವ್ಯಾಲೆಂಟ್ಸ್ ಡೇ. ಸಿಂಗಲ್ ಆಗಿರೋರ್ಗೆಲ್ಲ ನನ್ನಂತವ್ರಿಗೆ ಸಿಂಗಲ್ ಆಗಿರೋರ್ಗೆಲ್ಲ ತುಂಬಾ ಹ್ಯಾಪಿ ಆಗಿರಿ, ಫೀಲಿಂಗ್ ಮಾಡ್ಕೋಬೇಡಿ ಅಯ್ಯೋ ನನಗ್ ಲವರ್ ಇಲ್ವಲ್ಲಪ್ಪ ಅಂತ. ನೆಮ್ಮದಿಯಾಗಿದ್ದೀರಾ? ನೆಮ್ಮದಿಯಾಗಿರ್ತೀರಾ, ಅದೇ ನೆಮ್ಮದಿ. ಲವರ್ ಸಿಗಾಕೊಂಡು ಬಿದ್ದು ಒದಾಡೋದು ಬೇಡ. ಅಯ್ಯೋ ಅವ್ನ ಹಂಗಂದ್ಬಿಟ್ಟ, ಇವ್ನ ಹಿಂಗಂದ್ಬಿಟ್ಟ, ಅವನ ಜೊತೆ ಮಾತಾಡ್ಬಿಟ್ಟೆ, ಇವನ್ ಜೊತೆ ಮಾತಾಡ್ಬಿಟ್ಟೆ, ಅವೆಲ್ಲ ಬೇಡ. ಇವಾಗ ಸಿಂಗಲ್ ಇದ್ದೀರಾ, ಹ್ಯಾಪಿ ಆಗಿರ್ಬೋದು. ಲವರ್ಸ್ ಡೇ ಲವ್ ಬಿತ್ತು ಅಂದ್ರೆ ತಲೆಯಲ್ಲಿ ಬರೀ ಹುಳ ಬಿಟ್ಟಂಗೆ ಆಯ್ತವೆ. ಒಂದೊಂದೇ ಹುಳ ಬಿಟ್ಕೊಂಡು ಕೊರಗಬೇಡಿ. ನೋಡ್ಕೊಂಡು ಲವ್ ಮಾಡೋರ್ಗೆ ಚೆನ್ನಾಗಿ ಲವ್ ಮಾಡಿ, ಬಟ್ ಲಾಸ್ಟ್ ಅವ್ರಿಗೂ ಕೈ ಕೊಡಕ್ ಹೋಗ್ಬೇಡಿ, ಅವ್ರಿಗೆ ಮೋಸ ಮಾಡಬೇಡಿ ಇರೋವರೆಗೂ. ಈಗೂ ಉಂಟೆ ಸಣ್ಣ ಬ್ರೇಕ್ ನಂತರ ಸ್ವಲ್ಪ ಜಾಸ್ತಿ ಎಳೀತಾರೆ. ಪ್ಲೀಸ್ ಲಾಯಲ್ ಆಗಿರಿ ನಿಮ್ಮನ್ನ ಲವ್ ಮಾಡ್ತಾ ಇರೋರ್ ಜೊತೆಲಿ, ಅಷ್ಟೇ ನಾನು ಹೇಳೋದು. ಓಕೆ ಬಾಯ್. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದೀನಿ. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್.